ಭೈರತಿ ರಣಗಲ್ ಸಿನಿಮಾದ ಮೊದಲ ಟೀಸರ್ ರಿಲೀಸ್ ಆಗಿದ್ದು ಶಿವಣ್ಣನ ಡೈಲಾಗ್ ಭರ್ಜರಿ ಗಮನ ಸೆಳೀತಾ ಇದೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಫ್ಯಾನ್ಸ್ ಹುಚ್ಚೆದ್ದು ಕುಣಿಯೋ ರೀತಿ ಇದೆ. ಇದಕ್ಕೂ ಮೊದಲು ಪೋಸ್ಟರ್ಗಳು ರಿಲೀಸ್ ಆದಾಗ ಎದ್ದಿದ್ದಂತಹ ಕ್ರೇಜ್ ಈಗ ಇನ್ನಷ್ಟು ಜಾಸ್ತಿ ಆಗಿದೆ. ಶಿವಣ್ಣನ ಒಂದೇ ಒಂದು ಡೈಲಾಗ್ಗೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಿದ್ದಾರೆ. ನಾನು ತಾಳ್ಮೆ ಕಳೆದುಕೊಂಡಾಗೆಲ್ಲ ತುಂಬಾ ಜನ ತಲೆ ಕಳೆದುಕೊಂಡಿದ್ದಾರೆ ಅಂತ ಶಿವಣ್ಣ ಡೈಲಾಗ್ ಹೇಳ್ತಾ ಇದ್ರೆ ಶಿವಣ್ಣನಿಗೆ ಯಾವತ್ತೂ ವಯಸ್ಸಾಗಲ್ಲ ಅನ್ನೋ ಅಭಿಮಾನಿಗಳ ನಂಬಿಕೆ ನಿಜ ಅನ್ಸೋಕೆ ಶುರು ಆಗುತ್ತೆ. ಈ ಡೈಲಾಗೆ ಟೀಸರ್ ನಲ್ಲಿರುವಂತಹ ಹೈಲೈಟ್. ಭೈರತಿ ರಣಗಲ್ ಅನ್ನೋ ಹೆಸರಿನ ಊರು ಹೇಗಿದೆ ಅನ್ನೋದನ್ನ ತೋರಿಸುವ ಪ್ರಯತ್ನ ಈ ಟೀಸರ್ ನಲ್ಲಿದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇದು ರೌಡಿಸಂ ಕತೆ ಅಂತ. ನರ್ತನ್ ಹಾಗೂ ಶಿವರಾಜ್ ಕುಮಾರ್ ಅವರು ಮಫ್ತಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ಒಟ್ಟಾಗಿ ಕೆಲಸ ಮಾಡಿದ್ರು. ಈಗ ಇವರು ಮತ್ತೆ ಒಂದಾಗಿರೋ ಈ ಚಿತ್ರದ ಪ್ರೀಕ್ವೆಲ್ ಭೈರತಿ ರಣಗಲ್ನಲ್ಲಿ. ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಭೈರತಿ ರಣಗಲ್ ಹೆಸರಿನ ಪಾತ್ರ ಮಾಡಿದ್ರು. ಇದೇ ಪಾತ್ರವನ್ನ ಸಿನಿಮಾ ರೂಪದಲ್ಲಿ ತರಲಾಗ್ತಾ ಇದೆ. ಭೈರತಿ ರಣಗಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇನ್ನೂ ಪಕ್ಕಾ ಆಗಿಲ್ಲ. ಈ ಮೊದಲು ಭೈರತಿ ರಣಗಲ್ ಸಿನಿಮಾ ಆಗಸ್ಟ್ 15ರಂದು ರಿಲೀಸ್ ಆಗಲಿದೆ ಅಂತ ಚರ್ಚೆ ಇತ್ತು. ಮುಂದೂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಿನಿಮಾ ತಂಡವೇ ಇದನ್ನ ಖಚಿತವಾಗಿ ಹೇಳಬೇಕು. ಗೀತಾ ಪಿಕ್ಚರ್ಸ್ ಮೂಲಕ ಗೀತಾ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ನರ್ತನ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಶಿವಣ್ಣನ ಖದರ್ ನೋಡೋಕೆ ಅಭಿಮಾನಿಗಳು ಕಾಯ್ತಿದ್ದಾರೆ.